ಅದಕ್ಕೆ ನೀಟಾಗಿ ಕಟಿಂಗ್ ಮಾಡಿಸ್ಕೊಬೇಕು ತಾನೇ. ಲೈಟಾಗಿ ಇರ್ತೈತೆ, ಬರೀ ಡ್ಯಾಂಡ್ರಫೇ ಬುಜ್ಜಿ ತಲೆ ತುಂಬ. ಯಾಕೋ ಎಣ್ಣೆ ಸಾರಮ್ಮ ಸತ್ಯ ಹಂಗೆ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಬೆಳಗ್ಗೆನೇ ಎದ್ದು ಈ ಥರ ರಂಗೋಲಿ ಹಾಕಿದ್ದೀನಿ ಮನೆ ಮುಂದೆ. ಫಸ್ಟೆಲ್ಲ ದೊಡ್ಡದಾಗಿ ರಂಗೋಲಿ ಹಾಕ್ತಾಯಿದ್ರಿ ನಮ್ಮ ಮನೇಲಿ ಇರಬೇಕಾದ್ರೆ. ಇವಾಗ ಸ್ವಲ್ಪ ಸಿಂಪಲಾಗಿ ಹಾಕ್ಕೊತೀವಿ. ಅವಾಗಂದರೆ ಅಷ್ಟೊಂದು ಕ್ರೇಜ್ ರಂಗೋಲಿ ಹಾಕ್ಬೇಕಂದ್ರೆ. ಇನ್ನು ಬೆಳಗ್ಗೆ ಹೋಗಿ ನಾನು ಬಾಳೆ ಎಲೆ ಕಟ್ ಮಾಡ್ಕೊಂಡು ಬರೋಣ ಅಂತ ಹೋದರೆ ಬಾಳೆ ಎಲೆಯಲ್ಲಿ ಇನ್ನೂ ಒಂದು ಗೊನೆ ಬಿಟ್ಟಿದೆ. ಆ ಕಡೆ ಇನ್ನೊಂದು ಗಿಡದಲ್ಲಿ ಒಂದು ಗೊನೆ ಬಿಟ್ಟಿದೆ. ಈ ಕೋತಿಗಳು ನೋಡಿದವಂದರೆ ಫುಲ್ಲು ಕಿತ್ತು ಬಿಸಾಕ್ತವೆ ಅಂತೇಳಿ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿ ಅದಕ್ಕೆ ಫುಲ್ಲು ಮುಳ್ಳು ಹಾಕ್ಬಿಟ್ಟಿದ್ದಾರೆ. ಇನ್ನು ಮುಳ್ಳು ಹಾಕಿದ್ರೆ ಯಾವುದು ಕೋತಿಗಳು ಬರಲ್ಲ. ಅಲ್ಲಿ ಆಲ್ರೆಡಿ ಒಂದು ಗೊನೆ ಬಿಟ್ಟಿದೆ, ಕಾಣಿಸ್ತಾ ಇಲ್ಲ ಅಷ್ಟು ದೂರಕ್ಕೆ. ಇನ್ನು ನಾನು ಕರಿಬೇವಿನ ಸೊಪ್ಪು ಹಂಗೆ ಕಿತ್ಕೊಂಡು ಹೋಗೋಣ ಅಂತೇಳಿ ಫ್ರೆಶ್ಶಾಗಿ ಬೆಳಗ್ಗೆನೇ ಬಂದು ಕಿತ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆ ಹತ್ರ ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಬಾಳೆ ಎಲೆ, ಇನ್ನು ದೇವ್ರ ಪೂಜೆಗೆ ಅಂತ ಹೂಗಳು, ಮತ್ತು ಶುಂಠಿ, ಅರಿಶಿನ, ಕಬ್ಬು, ಅಲೋವೆರಾ, ಯಾವ್ಯಾವ ಥರ ಬೇಕು. ಮಾವಿನ ಸೊಪ್ಪು ಕೂಡ ಸಿಗುತ್ತೆ ಎಲ್ಲನೂ. ಇನ್ನು ಅದನ್ನು ಕಿತ್ಕೊಂಡ್ಬಂದು ಇಲ್ಲಿ ರಸ ಮಾಡಿ ರಸಕ್ಕೆಲ್ಲ ಒಗ್ಗರಣೆಗೆ ಹಾಕಿಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಒಬ್ಬಟ್ಟಿಗೆ ಈ ಥರ ಹಸಿಟ್ಟನ್ನ ಕಲಸಿ ಇಟ್ಟಿದ್ದೆ. ಇನ್ನು ಈ ಒಬ್ಬಟ್ಟಿಗೆ ನಾನು 1/4 kg ಮೈದಾ ಹಾಕಿದ್ರೆ ಅದಕ್ಕೆ ಅರ್ಧ kg ಚಿರೋಟಿ ರವೆ ಹಾಕ್ಕೊತೀನಿ. ಸಾಫ್ಟಾಗಿರುತ್ತೆ, ಇನ್ನು ಚೆನ್ನಾಗೂ ಬರುತ್ತೆ ಸ್ಮೂತಾಗಿ ಒಬ್ಬಟ್ಟು ಅಂತ ಹೇಳಿ. ಇನ್ನು ಪೂರ್ಣಕ್ಕೆ ಅಂದರೆ ನಾನು ಕೊಬ್ಬರಿ ಮತ್ತು ಬೆಲ್ಲ ಜೊತೆಗೆ ಏಲಕ್ಕಿ ಸೇರಿಸಿ ಮಾಡ್ಕೊತೀನಿ. ನಮ್ಮ ಮನೇಲಿ ಯಾವಾಗೂ ಇದೇ ಜಾಸ್ತಿ ತಿನ್ನೋದು, ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ತೀನಿ. ಬೇಳೆ ಅದನ್ನೆಲ್ಲ ತಿನ್ನಲ್ಲ ಯಾರೂ. ಪೇಪರ್ ಮೇಲೆ ನಾವು ಎಷ್ಟು ತೆಳ್ಳಗೆ ಮಾಡಿದ್ರೂ ಕೂಡ ಸ್ವಲ್ಪನೂ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ನಾನು ಯಾವಾಗೂ ಇದೇ ಒಬ್ಬಟ್ಟನ್ನ ಮಾಡ್ಕೊತೀನಿ. ಇನ್ನು ಒಬ್ಬಟ್ಟು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಪೂಜೆಗೆ ಎಷ್ಟು ಬೇಕೋ ಮತ್ತು ಇವಾಗ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ನಿಧಾನವಾಗಿ ಮನೆಯಲ್ಲಿ ಬೇಕು ಅಂತ ಕೇಳಿದವಾಗ ಮಾತ್ರ ನಾನು ಮಾಡಿಕೊಡ್ತೀನಿ. ಅದಾದಮೇಲೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ನನ್ನ ಮಗನ ಮೈಗೆ ತಲೆಗೆಲ್ಲ ಎಣ್ಣೆ ಹಚ್ಚೋಣ ಅಂತೇಳಿ ತಲೆಗೆ ಎಣ್ಣೆ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅವನಂತೂ ಎಣ್ಣೆ ನೋಡಿದ್ರೇ ಆಗಲ್ಲ, ಅವನು ಒಂಥರ ಫೀಲ್ ಮಾಡ್ಕೊತಾನೆ. ಎಣ್ಣೆ ಇಟ್ಟಿದ ತಕ್ಷಣ ಅವ್ನಿಗೊಂಥರ ಆಗಿಬಿಡುತ್ತೆ ಪಾಪ. ಸ್ವಲ್ಪ ಹೊತ್ತು ಫೋನಲ್ಲಿ ಮತ್ತು ನಾನು ರೀಲ್ಸ್ ಇಟ್ಕೊಡ್ತೀನಿ, ಎಣ್ಣೆ ಹಚ್ಕೊತೀನಿ. ಇನ್ನು ಅವ್ರ ಅಪ್ಪ ಇದ್ದಿದ್ದರೆ ಕುಳಿಸ್ಕೊಂಡು ಪಾಪ ಹಚ್ಚಿರೋರು. ಅವರು ಹೂವು ದೀಪಕ್ಕೆ ಅಂತೇಳಿ ಹೂವು ತೊಗೊಂಡು ಬರೋಕ್ಕೆ ಹೊರಟೋಗಿದ್ದಾರೆ. ಇನ್ನು ಅವ್ರು ಬಂದಮೇಲೆ ಇನ್ನೊಂದು ಸತಿ ಹಚ್ಚಿಸ್ಕೊತಾನೆ ಬಿಡಿ. ಅವನು ನನಗೆ ಚೆನ್ನಾಗಿ ಗೊತ್ತು, ಅವ್ರ ಅಪ್ಪ ಹಚ್ಚೋರ್ಗೂ ಬಿಡಲ್ಲ. ನಾನು ಹೇಳ್ದೆ ಅಲ್ವಾ, ಬಿಡಲ್ಲ ಅವರಪ್ಪ ಹಚ್ಚೋರ್ಗು ಅಂತ. ಇನ್ನು ಅವರು ಕೂಡ ಬಂದು ಇನ್ನು ಅವ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದಾರೆ. ಇನ್ನು ಅವ್ರು ಇಷ್ಟೊತ್ತಿಗಾಗಲೇ ಎಣ್ಣೆಲ್ಲ ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಬೇಕಾಗಿತ್ತು. ಬರೋಷ್ಟರಲ್ಲಿ ಲೇಟಾಗೋಗಿದೆ. ಚೆನ್ನಾಗಿ ಆಯ್ತು ಹಬ್ಬೆಲ್ಲ. ಒಬ್ಬಟ್ಟು ತಿನ್ಬಾ ಹೋಗ್ಲಿ. ಮಟನ್ ಬೇಕು ಮನೆಗೆ ಬರೋಪಟ್ಟಿಗೆ ಫೋನ್ ಮಾಡಿ. ಅಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೈತೆ. ಏನ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಕತ್ ಮೇಲೆ ನೋಡಿ ಎಷ್ಟೊಂದು ಕರ್ರಗಾಗೋಗೈತೆಲ್ಲ. ಒಬ್ಬ ಅದ್ ಮಾತ್ರ ನಂಗೆ ಪೌಡ್ರ್ ಹಾಕಲ್ಲ. ಅಮ್ಮ ಜಾಸ್ತಿ ಇಕ್ಸ್ಕೊಂಡ್ಬಿಟ್ಟಿದ್ಯ ಎಣ್ಣೆ. ನಾವು ಅಷ್ಟೊಂದು ಇಕ್ಸ್ಕೊಂಬಾರ್ದು. ಇಲ್ಲ, ಕರೆಕ್ಟಾಗಿ ಇದು ಮಾಡ್ತಾನೆ ಸುಮ್ಮನೆ ಸ್ವಲ್ಪ ಹೊತ್ತು. ಅದಕ್ಕೆ ನೀಟಾಗಿ ಕಟಿಂಗ್ ಮಾಡಿಸ್ಕೊಬೇಕು ತಾನೆ ನೀನು. ದೇವಸ್ಥಾನಕ್ಕೆ ಹೋಗ್ಬೇಕು. ಚೆನ್ನಾಗಿ ಚುಂಬೆಯಲ್ಲಿ ತಟ್ಟು ಬೇಕು. ಇದ್ರಲ್ಲಿ ತಗೊಂಡ್ಬಂದಿದೆ ಮಿಲ್ಲಲ್ಲಿ ಪ್ಯೂರ್. ಅದಕ್ಕೆ ಅದು ಅಷ್ಟು ಮಂದ ಗಟ್ಟಿ. ಅಂಗಡಿಗಳಲ್ಲಿ ಸಿಕ್ಕೋದು ಅಷ್ಟು ಪ್ಯೂರ್ ಇರಲ್ಲ, ಅದು ಲೈಟಾಗಿ ಇರ್ತೈತೆ. ಬರೀ ಡ್ಯಾಂಡ್ರಫೇ ಬುಜ್ಜಿ ತಲೆ ತುಂಬ.
ಹಾಂ ಯಾರ ಅವನಿಗೆ ಬೆಳಗ್ಗೆನೇ ಹೇಳ್ದೆ ನಾನು ಇಕ್ಕೊಬಾರ ಎಣ್ಣೆ ಅಂದರೆ ಅವನು ಅಯ್ಯೋ ನನಗೆ ಬೇಡಮ್ಮ ಎಣ್ಣೆ ಅಂದ್ಕೊಂಡು ಓಡೇ ಬಿಟ್ಟು ನಾ ಇನ್ನು ಸ್ವಲ್ಪ ಹಾಕೋಣ ಅದು ಯಾವ ಕಡೆಗೂ ಹೋಗಿಲ್ಲ ಅದು ನೋಡ ಫುಲ್ ಡ್ರೈ ಆಗೋಯ್ತು ಸಾಕು ಅಷ್ಟೇ ಹಾಕ್ಸ್ಕೊ ತಲೆ ನಿಂದು ಸಾಮಾನೆ ಇನ್ನ ಹೊರದಿರೋದು ಎಷ್ಟು ಚೆನ್ನಾಗಿರ್ತೈತು ನಿಮ್ಮ ಅಪ್ಪನಕ್ಕಂತೂ ತಲೆ ಬಾಚಕ್ಕಾಗಲ್ಲ ಎಣ್ಣೆ ಇಕ್ಕಕ್ಕಾಗಲ್ಲ ಬಾಬಾ ಉಂಡನಲ್ಲಿ ಬಂತೆ ಅದು ಒಂದು 2 ಲೀಟ್ರ್ ಬೇಕು ನಿನ್ಕ ತಲೆಕ ಅವ್ನು ಹೇಳ್ದ್ ಮತ್ತೆ ಕೇಳಲ್ಲ ಇರೋ ಬೆಳಗ್ಗೆ ನಿಂಕ ಸ್ನಾನ ಮಾಡಿ ನೋಡು ಅಣ್ಣ ನೀನ್ ಆಗಿದ್ದಕ್ಕೆ ಎಡಿತಾ ಇರೋದಕ್ಕೆ ಸುಮ್ಮನೆ ಅವರೇ ಅಷ್ಟು ಮಾತ್ರ ನಾವು ಯಾರನ್ನ ಹೇಳಿದ್ರೆ ಜಗಳನೇ ಮಾಡಿಬಿಡ್ತಾನೆ ಮನೆಯಲ್ಲಿ ಅಷ್ಟು ಜೋರಾಗಿ ಏನನ್ನ ಎಳ್ದು ಬಿಟ್ರೆ ಕಟಿಂಗ್ ಮಾಡಿಸ್ಬಿಡು ಸರ್ ಹೋಗ್ತೈತೆ ನೀಟಾಗಿ ಒಂದು ವಾರ ಆಗೈತೆ ಇನ್ನ ಚಾಕ್ಲೇಟ್ನ ಬಿಟ್ಟಿಲ್ಲ ಅಂದ್ರೆ ನಾನು ಏನು ಹೇಳಲಿ ನಿನ್ಗ ಅಲ್ಲಿ ಇರೋದು ಹೆಂಗ್ ಗೊತ್ತು ನಿನ್ಗ ಒಳಗಡೆ ಇಟ್ಟಿದ್ದೀನಿ ಅಂತ ಇಲ್ಲಿರೋ ಚಾಕ್ಲೇಟ್ ಹೆಂಗಾದ್ರೂ ಚೇರ್ ಹಾಕೋದಾದ್ರೆ ಅವನು ನೋಡ್ಕೊಂಡ್ಬಿಡ್ತಾನೆ ನೀವು ಇಡಿಯಟ್ ತಿನ್ಬಿಡಪ್ಪ ಫುಲ್ ಒಂದು ಬಾಕ್ಸ್ ಫುಲ್ ಬಿಚ್ಚಲ್ಲ ನೋ 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 ಬೇಡ ಚಾಕ್ಲೇಟ್ ತಿನ್ಬಾರ್ದು ಅಂತ ಹೇಳಿಲ್ಲ ಪಪ್ಪ ಮೊನ್ನೆನೆ ಚಾಕ್ಲೇಟ್ ತಿನ್ಬಾರ್ದು ಅಂತ ಹೇಳಿಲ್ವಾ ಪಪ್ಪ ನಿನ್ಕ ಇಲ್ಲಾಂದ್ರೆ ಊದ್ಕೊಂತೀಯ ಎಲ್ಲ ಹೆಂಗ್ ಊದ್ಕೊಂತೀನಿ ನೋಡ್ತೀನಿ ಎಲ್ಲ ನನಗಂತೂ ಫುಲ್ಲು ಉಳ್ಕಲ್ಲಾಗ್ಬಿಟ್ಟಿದೆ. ನಾನಂತೂ ಚಾಕ್ಲೇಟ್ ಮುಟ್ಟೇ ಇಲ್ಲ. ಸುಮಾರು ಒಂದು 5-6 ಪ್ಯಾಕ್ ಬಂದೈತೆ ದೊಡ್ಡವು. ನನ್ನ ಮಗ, ನಮ್ಮ ಗುಂಡ, ನಮ್ಮ ರಾಯನ್ನೇ ತಿಂದಾಕೋ. ನಮ್ಮ ಯಜಮಾನ್ರು ಇಷ್ಟು ಜನ ತಿಂದವ್ರೆ. ಒಂದು ಸರಿ ಕೂಡ ಯಾರಿಗೂ ಕೊಟ್ಟಿಲ್ಲ. ಅಯ್ಯೋ ರಾಮ, ನಮ್ಮ ರಾಯನಿಗಂತೂ ಚಾಕ್ಲೇಟ್ ಅಂದರೆ ಸಖತ್ ಇಷ್ಟ. ನನಗೆ 2 ಕಡೆ ಉಳ್ಕಳಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ತಿನ್ನಕ್ಕೆ ಹೋಗಲ್ಲ. ತಿಂದರೆ ಒಂದು ಸ್ವಲ್ಪ ಅಷ್ಟೇ. ಇದ್ರೊಳಗೆ ಸ್ವಲ್ಪ ಚೆನ್ನಾಗಿತ್ತು, ಒಳಗಡೆ ಕ್ರೀಮಿಯಾಗಿ, ಅದಕ್ಕೋಸ್ಕರ ತಿಂತಾಯಿದ್ದೀನಿ ಅಷ್ಟೇ. ರಾಯನ್ಗೆ ಈ ಥರ ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ತೊಗೊಂಬಂದಿದ್ವಿ ಹಬ್ಬಕ್ಕೆ ಅಂತ. ರಾಯನ್ ವಾ, ಬಟ್ಟೆಗಳು ಸೂಪರಾಗೈತೆ. ಇದು ತೋರಿಸಿಲ್ಲ, ಚೆನ್ನಾಗೈತಲ್ಲ? ಬಂದೆ. ಅಲ್ಲೇ ಹಾಕಿದ್ದೀನಿ ಟವಲ. ಯಾರು ತಗೊಂಬಂದಿದ್ದು ಬಟ್ಟೆ? ಚೆನ್ನಾಗೈತಲ್ಲ? ವಾವ್, ಸೂಪರಾಗೈತಲ್ಲ? ಏನು ಇವತ್ತು ಸ್ಪೆಷಲ್ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀಯಾ ರಾಯನ್? ಏನು ಹೇಳು ಸ್ಪೆಷಲ್ ಇವತ್ತು? ಹ್ಯಾಪಿ ಯುಗಾದಿ ಅಂತೇಳಿ ಎಲ್ಲರಿಗೂ. ಹ್ಯಾಪಿ ಯುಗಾದಿ. ಕಾಲು ತೋರಿಸ್ಬಾರ್ದು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಎಲ್ಲರೂ ಬೇವು ಬೆಲ್ಲ ತಿನ್ರಿ. ಹೇಳ. ಇದು ಯಾವುದು? ಹೊಸ ಡ್ರೆಸ್ಸು ನನಗೆಲ್ಲಮ್ಮ. ಹೊಸ ಡ್ರೆಸ್ಸು ಎಲ್ಲಿ ಎಲ್ಲಿ ತೋರ್ಸು. ಇದಾ ನಂದು? ಅರೆ ವಾವ್, ಯಾರು ತಗೊಂಬಂದಿದ್ದು? ಏನ ಬೆಳಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಮುಗಿಸಿ, ಅಡುಗೆ ಕೆಲಸ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ನು ಅಡುಗೆ ಮಾಡಬೇಕಾದ್ರೆ, ಏನಾದರೂ ಕೆಲಸ ಮಾಡಬೇಕಾದ್ರೆ ನಾನು ಜಡೆ ಹಾಕ್ಕೊಳ್ಳಲ್ಲ, ಫ್ರೀ ಏರ್ಸ್ ಬಿಟ್ಕೊಳಲ್ಲ, ನೀಟಾಗಿ ಗಂಟು ಹಾಕ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಬೇಕಾದ್ರೆ ಕೂದಲೆಲ್ಲ ಸಿಗ್ತಾ ಇರುತ್ತೆ ಅಡುಗೆಯಲ್ಲಿ ಅಂತ. ಏನಿದು ನೀಟಾಗಿ ಗಂಟು ಹಾಕ್ಕೊಂಡು ಆ ಕೆಲಸ ಎಲ್ಲ ಮುಗ್ದಿದ್ದಾದ್ಮೇಲೆ ನಾನು ರೆಡಿ ಆಗೋದು. ಇನ್ನು ಪೂಜೆ ಕೂಡ ಇವಾಗ ಟೈಮ್ ಆಯಿತು. ಗಂಟೆ ಎಲ್ಲಿಗಿದೆ? ಇಲ್ಲ, ನೀಟಾಗಿ ಮಾಡೋ. ಇಲ್ಲ ಕೆಳಗಡೆ ಇಲ್ಲಿ ಬಿಡು. ಇದು ಗಂಟೆ ಅದ. ಅಷ್ಟೆಲ್ಲ ಬೇಡಮ್ಮ, ಜಾಸ್ತಿ ಆಗ್ತೈತೆ. ಬಾ ನೀನ ಉಂಡ ಕರೋ ಕರೋ. ಸಾರಿ.
ಇಲ್ಲಿ ನೋಡಿ ನನ್ನ ಕಂದ ತೆಗಿಯೋ ಫೋನ್ ಕೈ ಎನ್ಸ್ಬಿಡಾಕ ಎಕ್ಸ್ಪ್ರೆಷನ್ ಸ್ವಲ್ಪ ಬೆಲ್ಲ ಹಬ್ಬದ ದಿನ ಅಲ್ವಾ, ಬಾಳೆ ಎಲೆಯಲ್ಲಿ ಊಟ ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಎಕ್ಸ್ಟ್ರಾ ಎಲೆನ ಕಟ್ ಮಾಡ್ಕೊಂಡು ಬಂದಿದ್ದೆ. ಇನ್ನು ಅದರಲ್ಲೇ ಊಟ ತಿನ್ನೋಣ ಅಂತೇಳಿ ಕೂತ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿ ಗಲಾಟೆ ಮಾಡ್ತಾಯಿರೋ. ಚಾಕ್ಲೇಟ್ ಒಂದು ಕೊಟ್ಟರೆ ಸಾಕಲ್ಲ ನಿನಕ. ನೀವು ಯಾವ ಥರ ಅಂದರೆ ಎಷ್ಟಾದರೂ ಗಲಾಟೆ ಮಾಡ್ತಾಯಿರಲಿ, ಒಂದು ಚಾಕ್ಲೇಟು ಜ್ಯೂಸು ತಿಂದಿನ ತೋರಿಸ್ಬಿಟ್ರೆ ಆ ಬಾಧೆ ಆ ಕಷ್ಟ ಎಲ್ಲ ಮರ್ತೋಗ್ತಾರೆ. ಕಿಲಾಡಿ ನನ್ನ ಮಗ. ಮಲಗೋಕ್ಕೂ ಮುಂಚೆ ಮಕ್ಕಳಾಗಲಿ ನೀವಾಗಲಿ ಯಾರಾದರೂ ಆಗಿರಲಿ ಒಂದು ಚಂಬು ನೀರು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಫುಲ್ ಆರಾಮಾಗಿ ನಿದ್ದೆ ಬರುತ್ತೆ. ಇನ್ನು ನೀರು ಯಾವಾಗಲೂ ಜಾಸ್ತಿ ಕುಡಿಬೇಕು. ನನ್ನ ಮಗ ಅಂತೂ ಒಂದು ದಿನಕ್ಕೆ ಅವನು 1 ಲೀಟ್ರಿಂದ 2 ಲೀಟ್ರ್ವರೆಗೂ ಕುಡಿತಾನೆ. ಡೈಲಿನೂ ಅಷ್ಟೇ, ನಾವು ಅಷ್ಟೇ 3ರಿಂದ 4 ಲೀಟ್ರ್ ಕಂಪಲ್ಸರಿ ಕುಡ್ತೀನಿ ನಾನು, ನಮ್ಮ ಮನೆಯವರೆಲ್ಲ ಸೇರಿ. ಇನ್ನು ಎಲ್ಲರಿಗೂ ಹೇಳೋದೊಂದೇ, ಈ ಕಾಲದಲ್ಲಿ ಫುಲ್ಲು ಕಿಡ್ನಿ ಸ್ಟೋನು ಅದು ಇದು ಅಂತ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತಾಯಿದ್ದಾವೆ. ಅದರಿಂದ ಎಲ್ಲರೂ ಅಷ್ಟೇ ಕಂಪಲ್ಸರಿ ನೀರು ಮಾತ್ರ ಕುಡೀರಿ. ಊಟ ಯಾವುದಾದ್ರೂ ಹೇಗಾದರೂ ತಿನ್ನಿರಿ, ಬಟ್ ನೀರು ಮಾತ್ರ ಕಂಪಲ್ಸರಿ ಕುಡೀರಿ. ಇನ್ನು ನೈಟ್ ನಾನು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಮೇಕಪ್ ಹಾಕಿರೋದ್ರಿಂದ ಕ್ಲೆನ್ಸರ್ ತಗೊಂಡು ಸ್ವಲ್ಪ ಹೊತ್ತು ನೀಟಾಗಿ ಫೇಸ್ನೆಲ್ಲ ರಬ್ ಮಾಡಿ, ಇನ್ನು ಅದಾದಮೇಲೆ ಫೇಸ್ ವಾಶ್ ಎಲ್ಲ ಮಾಡಿ ನೀಟಾಗಿ ಮುಖನ ತೊಳ್ಕೊಂಬಂದು ಅದಾದಮೇಲೆ ನೈಟ್ ಕ್ರೀಮ್ ಹಚ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತೀನಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.